ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಐಶಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಭೌತಶಾಸ್ತ್ರ ವಿಭಾಗದ ಅತಿ ಮುಖ್ಯವಾದ ಪಾಠ ಅದ್ಯಾವುದಪ್ಪ ಅಂತ ಕೇಳಿದ್ರೆ ವಿದ್ಯುತ್ ಶಕ್ತಿ. ಆ ಪಾಠದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಂದಿದ್ದೀನಿ. ಇಷ್ಟು ಪ್ರಶ್ನೆಗಳನ್ನು ಓದ್ಕೊಂಡ್ರೆ ವಿದ್ಯುತ್ ಶಕ್ತಿ ಪಾಠದ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಕೊಡಬಹುದು. ಸರಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭೌತಶಾಸ್ತ್ರ, ವಿದ್ಯುತ್ ಶಕ್ತಿ. ಅದರಲ್ಲಿ ಮೊದಲನೇದು ವಿದ್ಯುತ್ ಪ್ರವಾಹ ಎಂದರೇನು, ಇದರ ಮೂಲಮಾನ ಯಾವುದು? ಸರಿನಾ. ವಿದ್ಯುತ್ ಪ್ರವಾಹ ಅಂದರೆ ಏಕಮಾನ ಕಾಲದಲ್ಲಿ ವಾಹಕದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣ. ಸರಿನಾ. ಇಷ್ಟು ಸಣ್ಣ ಸೆಂಟೆನ್ಸನ್ನು ಓದ್ಕೊಂಡ್ರೆ ಸಾಕು, ಈಸಿಯಾಗಿ ಆನ್ಸರನ್ನು ನೀವು ಬರೀಬಹುದು. ಇದರ ಮೂಲಮಾನ ಯಾವುದಪ್ಪ ಅಂತ ಕೇಳಿದ್ರೆ ಆಂಪಿಯರ್. ಯಾವ್ದು ಹೇಳ್ರಿ? ಆಂಪಿಯರ್. ಇದನ್ನು ನೆನ್ಪಿಟ್ಕೊಳ್ವಿ. ಇನ್ನು ನೆಕ್ಸ್ಟ್ ಎರಡನೇ ಕ್ವೆಶನು, ವಿದ್ಯುತ್ ವಿಭವಾಂತರ ಎಂದರೇನು, ಇದರ ಮೂಲಮಾನ ಯಾವುದು? ಸರಿನಾ. ವಿದ್ಯುತ್ ವಿಭವಾಂತರ ಎಂದರೇನು, ಇದರ ಮೂಲಮಾನ ಯಾವುದು? ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆದ ಕೆಲಸವನ್ನು ನಾವೇನಂತ ಕರಿತೀವಿ? ವಿದ್ಯುತ್ ವಿಭವಾಂತರ ಅಂತ ಹೇಳಿ ಕರಿತೀವಿ. ಇದರ ಮೂಲಮಾನ ಯಾವುದಪ್ಪ ಅಂತ ಕೇಳಿದ್ರೆ ವೋಲ್ಟ್. ಯಾವ್ದು ಹೇಳ್ರಿ? ವೋಲ್ಟ್. ಇನ್ನು ನೆಕ್ಸ್ಟ್ ಬರುವಂಥದ್ದು ಓಮ್ನ ನಿಯಮ. ಈ ಕೆಲವೊಂದಿಷ್ಟು ನಿಯಮಗಳನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ನಿಯಮಗಳನ್ನು ನೋಡ್ಕೊಳ್ರಿ. ಸರಿನಾ. ಇದರಲ್ಲಿ ಈ ವಿದ್ಯುತ್ ಶಕ್ತಿ ಪಾಠದಲ್ಲಿ ಓಮ್ನ ನಿಯಮವನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಮೂರನೇದು ಯಾವುದು? ಓಮ್ನ ನಿಯಮವನ್ನು ನಿರೂಪಿಸಿ. ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುವುದು. ಇಲ್ಲಿ ನೋಡ್ರಿ, ಅದರ ಗಣಿತೀಯ ಸೂತ್ರ ಏನು ಹೇಳುತ್ತೆ? V=IR ಅಂತೇಳಿ ಹೇಳುತ್ತೆ. ಸರಿನಾ. ಈ ಸೆಂಟೆನ್ಸನ್ನು ಇನ್ನೂ ದೊಡ್ಡದಾಗಿ ಇನ್ನೂ ಚೆನ್ನಾಗಿ ಹೇಳಿರೋದಿದೆ ಹಿಂದಿನ ವಿಡಿಯೋದಲ್ಲಿ. ಆ ವಿಡಿಯೋನ ಒಂದ್ಸಲ ಹೋಗಿ ನೋಡ್ರಿ. ಓಕೆನಾ. ಆ ವಿಡಿಯೋನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಅದರಲ್ಲಿ ಓಮ್ನ ನಿಯಮ ಅಷ್ಟೇ ಅಲ್ಲ, ಎಲ್ಲ ನಿಯಮಗಳನ್ನು ವಿವರಿಸಿರೋದಿದೆ. ನಿಮ್ಮ ಪರೀಕ್ಷೆಯಲ್ಲಿ ಮುಖ್ಯವಾದ ನಿಯಮಗಳನ್ನು ವಿವರಿಸಿದ್ದಿದೆ. ಓಕೆನಾ. ಸರಿ, ನೆಕ್ಸ್ಟು ನಾಲ್ಕನೇದು ವಿದ್ಯುತ್ ರೋಧ ಎಂದರೇನು, ಇದರ ಮೂಲಮಾನ ಯಾವುದು? ವಿದ್ಯುತ್ ರೋಧ ಎಂದರೇನು ಅಂದರೆ ವಿದ್ಯುತ್ ಪ್ರವಾಹಕ್ಕೆ ವಾಹಕದ ವಿರೋಧವನ್ನು ರೋಧ ಎನ್ನುವರು. ಸರಿ. ಮೂಲಮಾನ ಯಾವುದು? ಓಮ್. ಓಕೆನಾ. ಈ ಥರ ಅದನ್ನು ಸೂಚಿಸ್ತಾರೆ. ನೆಕ್ಸ್ಟು ಐದನೇದು ರೋಧ ಅವಲಂಬಿಸಿರುವ ಅಂಶಗಳು ಯಾವುವು? ಒಂದನೇದು ವಾಹಕದ ಉದ್ದ, ಎರಡನೇದು ವಾಹಕದ ಅಡ್ಡ ಕೊಯ್ತ, ಮೂರನೇದು ಪ್ರಾಕೃತಿಕ ಗುಣ, ನಾಲ್ಕನೇದು ತಾಪ. ಆರನೇ ಪ್ರಶ್ನೆ, ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾನಾಂತರವಾಗಿ ಜೋಡಿಸುವುದು ಉತ್ತಮ, ಏಕೆ? ಒಂದನೇದು ರೀಸನ್, ಸಮಾನ ವಿಭವಾಂತರ ಸಿಗುತ್ತದೆ. ಎರಡನೇದು ಒಂದು ಉಪಕರಣ ಹಾಳಾದರೂ ಇತರೆ ಉಪಕರಣಗಳು ಕೆಲಸ ಮಾಡುತ್ತವೆ. ಇದು ಎರಡು ರೀಸನನ್ನು ಬರೆದ್ರೆ ಸಾಕು. ಓಕೆನಾ. ಇನ್ನು ಏಳನೇದು ವಿದ್ಯುತ್ನ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಕೆಲಸ ಮಾಡುವ ಎರಡು ಸಾಧನಗಳನ್ನು ಹೆಸರಿಸಿ. ಆ ನಿಯಮಗಳ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ಲ, ಆ ವಿಡಿಯೋದಲ್ಲಿ ಈ ಕ್ವೆಶನನ್ನು ಹೇಳಿದ್ದೆ ನಾನು. ನೋಡ್ರಿ, ಎರಡು ಸಾಧನಗಳು ಯಾವುದು? ಒಂದು ಇಸ್ತ್ರಿ ಪೆಟ್ಟಿಗೆ, ಎರಡನೇದು ಫ್ಯೂಸ್. ಈಗ ಎಂಟನೇ ಕ್ವೆಶನು, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಬರೆಯಿರಿ. ಈ ನಿಯಮಕ್ಕೆ ನೀವು ಈಸಿಯಾಗಿ ನೆನ್ಪಿಟ್ಕೋಬೇಕಾಗಿರೋದು ಈ ಗಣಿತೀಯ ಸೂತ್ರ H=I²RT. ಓಕೆನಾ. H ಅಂದರೆ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ. H ಅಂದ್ರೇನು? ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ. H ಅಂದರೆ ಹೀಟ್, ಅಂದರೆ ಉಷ್ಣ. ಓಕೆ. ಅದು ಯಾವುದಕ್ಕೆ ಸಮನಾಗಿರುತ್ತೆ ನೋಡ್ರಿ? ವಿದ್ಯುತ್ ಪ್ರವಾಹ ಅಂದರೆ I. ವಿದ್ಯುತ್ ಪ್ರವಾಹದ ವರ್ಗಕ್ಕೆ I² ಅಂತ ಕೊಟ್ಟಿದ್ದಾರೆ, ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ನೆಕ್ಸ್ಟು ವಾಹಕದ ರೋಧಕ್ಕೆ R. ವಾಹಕದ ರೋಧಕ್ಕೂ ಸಹಿತ ಏನಾಗಿದೆ? ನೇರ ಅನುಪಾತದಲ್ಲಿರುತ್ತದೆ. ಮೂರನೇದು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. T ಅಂತ ಹೇಳಿದ್ನಲ್ವ, ಕಾಲ, ಟೈಮ್. ಕಾಲಕ್ಕೂ ಸಹಿತ ಏನಾಗಿದೆ? ನೇರ ಅನುಪಾತದಲ್ಲಿರುತ್ತದೆ. ಈ ಇಕ್ವೇಷನನ್ನು ನೆನ್ಪಿಟ್ಕೊಳ್ಳೋದ್ರ ಮೂಲಕ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಒಂಬತ್ತನೇದು ವಿದ್ಯುತ್ ಸಾಮರ್ಥ್ಯ ಎಂದರೇನು, ಇದರ ಮೂಲಮಾನ ಯಾವುದು? ವಿದ್ಯುತ್ ಮಂಡಲದಲ್ಲಿ ಬಳಕೆಯಾಗುವ ದರವನ್ನು ನಾವೇನಂತ ಕರಿತೀವಿ? ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ಇದರ ಮೂಲಮಾನ ವ್ಯಾಟ್. ಸರಿನಾ. ಈಗ ಲಾಸ್ಟ್ ಮೂಮೆಂಟಲ್ಲಿ ನೀವು ಓದ್ತಾ ಇದ್ದೀರಾ, ಹೀಗೆ ಫಸ್ಟ್ ಟೈಮ್ ಓದ್ತಾ ಇದ್ದರೆ ಸೆಂಟೆನ್ಸ್ಗಳು ಶಾರ್ಟ್ ಇರಲಿ ಅಂಥೇಳಿ ಶಾರ್ಟ್ ಸೆಂಟೆನ್ಸನ್ನು ಕೊಟ್ಟಿರೋದಿದೆ. ನೀವು ಆದಷ್ಟು ಬೇಗ ಇದನ್ನು ಓದಿ ಮುಗಿಸಬಹುದು. ಓಕೆನಾ. ಇನ್ನು ಹತ್ತನೇದು ಟಂಗಸ್ಟನ್ ಲೋಹವನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸುವರು, ಏಕೆ? ಯಾಕೆ? ಎರಡು ರೀಸನ್ ಇದೆ. ಹೆಚ್ಚು ರೋಧಶೀಲತೆ, ಎರಡನೇದು ಹೆಚ್ಚು ಕರಗುವ ಬಿಂದು. ಈ ಎರಡು ರೀಸನನ್ನು
ಕಂಪಲ್ಸರಿಯಾಗಿ ಬರೀಲೇಬೇಕು. ಯಾವುದು? ಹೆಚ್ಚು ರೋಧಶೀಲತೆ, ಹೆಚ್ಚು ಕರಗುವ ಬಿಂದು. ನೆಕ್ಸ್ಟು 11ನೇದು, ನೈಕ್ರೋಮ್ ಮಿಶ್ರಲೋಹವನ್ನು ವಿದ್ಯುತ್ ಹೀಟರ್ಗಳಲ್ಲಿ ಬಳಸುವರು, ಏಕೆ? ವಿದ್ಯುತ್ ಹೀಟರ್ಗಳಲ್ಲಿ ಯಾವ ಮಿಶ್ರಲೋಹವನ್ನು ಬಳಸ್ತಾರೆ? ನೈಕ್ರೋಮ್ ಅನ್ನುವಂಥದ್ದು. ಯಾಕೆ ಬಳಸ್ತಾರೆ? ಹೆಚ್ಚು ರೋಧಶೀಲತೆಯನ್ನು ಹೊಂದಿದೆ. ಓಕೆನಾ? ಈ ರೀಸನನ್ನು ನೆನಪಿಟ್ಕೋಬೇಕು. ಓಕೆ. 12ನೇದು, ವಿದ್ಯುತ್ ಪ್ರಸರಣ ತಂತಿಗಳಲ್ಲಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ಬಳಸುವರು, ಏಕೆ? ಸರಿನಾ? 1ನೇದು ರೀಸನ್ ಏನಪ್ಪ ಅದಕ್ಕೆ ಕೇಳಿದ್ರೆ, ವಿದ್ಯುತ್ತನ ಉತ್ತಮ ವಾಹಕಗಳು. ಈ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿ ಏನಿದೆಯಲ್ಲ, ತನ್ನ ಮೂಲಕ ವಿದ್ಯುತ್ತನ್ನು ಈಸಿಯಾಗಿ ಪಾಸ್ ಆಗಲಿಕ್ಕೆ ಬಿಡ್ತವೆ. ಅದಕ್ಕೆ ಅದನ್ನು ಏನಂತ ಕರೀತಾರೆ? ಉತ್ತಮ ವಾಹಕಗಳು ಅಂತ ಹೇಳಿ ಕರಿತೀವಿ. ಅದಕ್ಕೆ ರೀಸನ್ ಏನು ಬರಿಬೇಕು? ಯಾಕೆ ಬಳಸ್ತಾರೆ ತಂತಿಗಳನ್ನು ವಿದ್ಯುತ್ ಪ್ರಸರಣಗಳಲ್ಲಿ? ವಿದ್ಯುತ್ತಿನ ಉತ್ತಮ ವಾಹಕಗಳು ಅಂತ ಹೇಳಿ ಬರಿಬೇಕು. ಓಕೆನಾ? ಇನ್ನು 13ನೇದು, ಫ್ಯೂಸ್ನ ಕಾರ್ಯವೇನು? ಸರಿ, ಈ ಫ್ಯೂಸ್ ಅನ್ನೋದು ಯಾವ ನಿಯಮದ ಮೇಲೆ ಕೆಲಸ ಮಾಡ್ತಾ ಇದೆ ಹೇಳ್ರಿ? ಉಷ್ಣೋತ್ಪಾದನಾ ನಿಯಮದ ಮೇಲೆ ಕೆಲಸ ಮಾಡ್ತಾ ಇರೋದು. ಇದರ ಕಾರ್ಯ ಏನಪ್ಪ ಹಾಗಾದರೆ? ಮತ್ತೆ ಫ್ಯೂಸನ್ನು ವಿದ್ಯುನ್ಮಂಡಲದಲ್ಲಿ ಹೇಗೆ ಜೋಡಿಸುತ್ತಾರೆ? ನೋಡ್ರಿ, ಎರಡಕ್ಕೂ ಹೆಚ್ಚಿನ ವಿದ್ಯುತ್ ಪ್ರವಹಿಸಿದಾಗ ಫ್ಯೂಸ್ ಕರಗಿ ವಿದ್ಯುತ್ ಮಂಡಲವನ್ನು ರಕ್ಷಿಸುವುದು. ಸರಿನಾ? ಕೆಲವೊಂದು ಸಲ ಹೆಚ್ಚಿನ ವಿದ್ಯುತ್ ಪಾಸ್ ಆಗಿರ್ತದೆ. ಓಕೆ, ಅದನ್ನು ಆಗಿ ನಮ್ಮ ಮನೆ ಕರೆಂಟೆಲ್ಲ ಹಾಳಾಗಬಾರ್ದು, ಪವರೆಲ್ಲ ಹೋಗಬಾರ್ದು ಅಂತ ಹೇಳಿ ಫ್ಯೂಸನ್ನು ಹಾಕಿರ್ತಾರೆ. ಇದರ ಕೆಲಸ ಏನು? ಫ್ಯೂಸ್ ಕರಗಿ ಏನು ಮಾಡ್ತದೆ? ಆ ವಿದ್ಯುತ್ ಮಂಡಲ ಏನಿರ್ತದಲ್ಲ ಅದನ್ನು ರಕ್ಷಣೆ ಮಾಡ್ತದೆ. ನೆಕ್ಸ್ಟು, ಫ್ಯೂಸನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಯಾವ ರೀತಿ, ಹೇಗೆ ಜೋಡಿಸಿರುತ್ತಾರೆ ಕೇಳಿದ್ರಲ್ಲ, ಅವಾಗ ಏನು ಬರೀಬೇಕು? ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಅಂತ ಹೇಳಿ ಬರೀಬೇಕು. ನೆಕ್ಸ್ಟು 14ನೇದು, ಒಂದು ಯೂನಿಟ್ ಎಂದರೆ ಎಷ್ಟು ಜೂಲ್ಗಳು? ಒಂದು ಯೂನಿಟ್ ಅಂದರೆ ಎಷ್ಟು ಜೂಲು? 3.6 × 10⁻6 ಜೂಲ್ಗಳು. ಓಕೆನಾ? ಇನ್ನು 15ನೇದು, ವಿದ್ಯುತ್ ಬಲ್ಬ್ಗಳಲ್ಲಿ ನೈಟ್ರೋಜನ್ ಮತ್ತು ಆರ್ಗಾನ್ ಅನಿಲವನ್ನು ತುಂಬಿರುವರು, ಏಕೆ? ಯಾಕೆ? ಟಂಗಸ್ಟನ್ ತಂತಿಯ ಬಾಳಿಕೆಯನ್ನು ಹೆಚ್ಚಿಸಲು. ಸರಿನಾ? ಯಾಕೆ ಯೂಸ್ ಮಾಡ್ತಾರೆ ನೈಟ್ರೋಜನ್ ಮತ್ತು ಆರ್ಗಾನ್ ಅನಿಲವನ್ನು? ಅದರಲ್ಲಿ ಟಂಗಸ್ಟನ್ ತಂತಿ ಹೆಚ್ಚು ಕಾಲ ಬಾಳಿಕೆ ಬರಲಿ ಅಂಥೇಳಿ ಅದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು 16ನೇದು, ವಿದ್ಯುತ್ ಮಂಡಲ ಎಂದರೇನು? ಏನು? ವಿದ್ಯುತ್ ಹರಿಯಲು ರಚಿಸಿದ ಆವೃತ್ತ ಮಾರ್ಗವನ್ನು ನಾವೇನಂತ ಕರಿತೀವಿ? ವಿದ್ಯುತ್ ಮಂಡಲ ಅಂಥೇಳಿ ಕರಿತೀವಿ. ಸರಿನಾ? ಇಷ್ಟು ಸಣ್ಣ ಸೆಂಟೆನ್ಸನ್ನು ನೆನಪಿಟ್ಕೊಂಡ್ರು ಸಾಕು ನೀವು. ಇನ್ನು 17ನೇದು, ವಿದ್ಯುತ್ ಫ್ಯೂಸ್ನ ಕಾರ್ಯದ ತತ್ವವನ್ನು ತಿಳಿಸಿ. ಯಾವುದು? ವಿದ್ಯುತ್ನ ಉಷ್ಣೋತ್ಪಾದನಾ ಪರಿಣಾಮ. ವಿದ್ಯುತ್ ಫ್ಯೂಸ್ ಯಾವ ನಿಯಮದ ಮೇಲೆ ಕೆಲಸ ಮಾಡುತ್ತೆ? ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಕೆಲಸ ಮಾಡುತ್ತೆ. ಸರಿನಾ? ಇಲ್ಲಿ ಈ ಪಾಠದಲ್ಲಿ ನಾನು 17 ಕ್ವೆಶನ್ಗಳನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಆಲ್ಮೋಸ್ಟ್ ಕವರ್ ಆಗಿದೆ. ಸರಿನಾ? ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ಯಾವುದಾದ್ರೂ ಪಾಠವನ್ನು ಕವರ್ ಮಾಡಬೇಕು, ಯಾವ ಪಾಠದಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.